ತಲನದಲ್ಲಿ ಯಾವ ರೀತಿಯಾಗಿ ತಪ್ಪು ಮಾಡಿದೆ ಅದನ್ನು ನೀವು ಕೂಡ ಮಾಡೋಕ್ಕೆ ಹೋಗಬೇಡಿ. ಅದು ಸಿ ಸೆಕ್ಷನ್ ಆದಮೇಲೆ ನಿಮಗೆ 3 ಡೇಸ್ ಇರಬೇಕಾ 7 ಡೇಸ್ ಇರಬೇಕಾ ಅಂತ ಕೇಳ್ತಾರೆ. ನನ್ನ ಒಂದು ಬಾಣಿತನ ಯಾರು ತೊಗೊತಾರೆ? ಯಾಕಂದರೆ ಅಮ್ಮನೂ ಕೆಲಸ ಬಿಟ್ಬಿಟ್ರು. ಶನಿ ಇಲ್ಲಿಗೆಲ್ಲ ಒಂಥರ ತಲೆಯೆಲ್ಲ ಇಷ್ಟು ತಲೆನೋವು ಬರುತ್ತೆ. ಹಾಗಾಗಿ ಕಂಡಿದ್ದಾರೆ. ಸೊ ಫೋನ್ ಯೂಸ್ ಮಾಡೋದೇನೆಂದರೆ ಫೋನು ತಿರ್ಗಿ ಅದ್ರ ಮೇಲೆ ನನಗೆ ಹತ್ರ ಒಂದು ಪಟ್ಟಿನ ಇದರ ಪೂರ್ತಿ ಒಟ್ಟಿಗೆ. ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ಬ್ಲಾಗ್ಸ್. ನಾನು ನೀವೆಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. 2 ದಿವಸದಿಂದ ವೀಡಿಯೋ ಹಾಕೋಕ್ಕಾಗಿಲ್ಲ. ಸ್ವಲ್ಪ ನನಗೂ ಕೂಡ ಇನ್ಫೆಕ್ಷನ್ ಆಗಿತ್ತು, ಥ್ರೋಟ್ ಇನ್ಫೆಕ್ಷನ್. ಸೊ ಹಾಗಾಗಿ ವಾಯ್ಸ್ ಸರಿಯಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ನೀವು ಒಂದು ರಿಕ್ವೆಸ್ಟೆಡ್ ವಿಡಿಯೋನ ಕೇಳಿದರೆ, ಹಾಗಾಗಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಲೈನಲ್ಲೂ ಕೂಡ ನೋಡಿರ್ತೀರ. ನನ್ನ ಬಾಣಂತನ ಜರ್ನಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಅದರಲ್ಲಿ ಮೆಂಟಲ್ ಹೆಲ್ತ್ ಹೇಗೆ ಕಂಟ್ರೋಲ್ ಮಾಡಿದ್ರಿ, ನೀವು ಬಾಣಂತನೆಲ್ಲ ಹೇಗೆ ಮಾಡಿಸ್ಕೊಂಡ್ರಿ, ಈ ಥರದ್ದೆಲ್ಲ ಒಂದಿಷ್ಟು ಪ್ರಶ್ನೆಗಳು ಬಂದಿತ್ತು. ಹಾಗಾಗಿ ನಾನು ಇದರಲ್ಲಿ ಆದಷ್ಟು ಉತ್ತರ ಕೊಡೋದಕ್ಕೆ ನೋಡ್ತೀನಿ. ಹಾಗೆ ನಾನು ಬಾಣಂತನದಲ್ಲಿ ಯಾವ ರೀತಿಯಾಗಿ ತಪ್ಪು ಮಾಡಿದೆ ಅದನ್ನು ನೀವು ಕೂಡ ಮಾಡೋಕ್ಕೆ ಹೋಗಬೇಡಿ. ಅದು ಏನು ತಪ್ಪು ಅಂತಲೂ ಕೂಡ ನಾನು ಹೇಳ್ತೀನಿ ಮುಂದೆ. ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನನ್ನ ಪ್ರೆಗ್ನೆನ್ಸಿ ಸ್ಟೋರಿನ ಕೇಳ್ತಾ ಇದ್ರಿ ಹೇಳಿ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದ್ಸತಿ ಚೆಕ್ಔಟ್ ಮಾಡಿ, ಇಲ್ಲಾಂದರೆ ಐ ಕಾರ್ಡಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ಔಟ್ ಮಾಡ್ಬೋದು. ನನ್ನ ಬಾಣಿಂತನೇ ಹೇಗಿತ್ತು ಅಂದರೆ ಒಂಥರ ನಗ್ನಾಗ್ತಾ ಖುಷಿಯಾಗೂ ಇತ್ತು, ಇನ್ನೊಂದು ಕಡೆ ದುಃಖ, ಅಳು, ಮೆಂಟಲ್ ಹೆಲ್ತು, ಪ್ರೆಷರು ಈ ಥರನೂ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ನೀವು ಯಾವ ಹಾಸ್ಪಿಟ್ಲಲ್ಲಿ ನಿಮ್ಮ ಡೆಲಿವರಿ ಆಗಿದ್ದು ಅಂತಲೂ ಕೇಳಿದ್ರಿ. ನನ್ನ ಡೆಲಿವರಿ ಆಗಿದ್ದು ಬಂದು ಸೋಲೂರಲ್ಲಿ ಸ್ನೇಹಾಲಯ ಅಂತ ಹಾಸ್ಪಿಟ್ಲ್ ಇದೆ, ಕ್ರಿಶ್ಚಿಯನ್ಸ್ ಅವ್ರದ್ದು. ಆ ಹಾಸ್ಪಿಟ್ಲಲ್ಲಿ ಆಗಿದ್ದು. ನನ್ನ ಫಸ್ಟು ಏನಪ್ಪ ಪ್ರೆಗ್ನೆನ್ಸಿಯಿಂದನೂ ಅಲ್ಲೇ ಹಾಸ್ಪಿಟ್ಲಲ್ಲೇ ತೋರಿಸಿದ್ದು, ಡೆಲಿವರಿ ಕೂಡ ಅದೇ ಹಾಸ್ಪಿಟ್ಲಲ್ಲಿ ಆಗಿದ್ದು. ನಾನು 7 ಡೇಸ್ ಇದೆ ಸಿ ಸೆಕ್ಷನ್ ಆದಮೇಲೆ. ಸಿ ಸೆಕ್ಷನ್ ಎಕ್ಸ್ಪೀರಿಯೆನ್ಸ್ ಅಂತೂ ಹೇಳೋಕ್ಕಾಗಲ್ಲ, ಆ ಥರ ಇತ್ತು. ಫಸ್ಟ್ ಟೈಮ್ ನನಗೆ ಆ ಥರ ಆಗಿದ್ದು. ನಾನು ಆ ಎಕ್ಸ್ಪೀರಿಯೆನ್ಸ್ ಏನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಏನಾಯಿತು ಸಿ ಸೆಕ್ಷನ್ ಆದಮೇಲೆ ನಿಮಗೆ 3 ಡೇಸ್ ಇರಬೇಕಾ 7 ಡೇಸ್ ಇರಬೇಕಾ ಅಂತ ಕೇಳ್ತಾರೆ. ನಾನು 7 ಡೇಸೇ ಇರಬೇಕು ಅಂತಲೂ ಹೇಳ್ತೀನಿ. ಯಾಕಂದರೆ ನನಗೆ ದಾರದಲ್ಲಿ ಆ ಸ್ಟಿಚ್ನ ಹಾಕಿರೋದ್ರಿಂದ ಸ್ವಲ್ಪ ಭಯ. ಯಾಕಂದರೆ ನಮ್ಮ ಮುಂದಿರೆಲ್ಲ ಫುಲ್ಲು ಬಿಸಿನೀರಲ್ಲಿ ಸ್ನಾನ ಮಾಡಿಸ್ತಾರೆ, ಹೊಟ್ಟೆಗೆ ಬಟ್ಟೆನ ಟೈಟಾಗಿ ಕಟ್ತಾರೆ. ಹಾಗಾಗಿ ಸ್ವಲ್ಪ ಭಯ ಇದ್ದಿದ್ದರಿಂದ ನಾನು 7 ಡೇಸ್ಗೆ ಡಿಸ್ಚಾರ್ಜ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಹೇಳಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಅಲ್ಲಿಂದ ನನಗೇನು ಮಾಡಿದ್ರು ಅಂದರೆ, ಫಸ್ಟ್ ಡೇ ನನಗೆ ಆ ಮೆಡಿಸನ್ ಎಲ್ಲ ಕೊಟ್ಟಿದ್ರಲ್ಲ, ಅದು ಮಾರನೇ ದಿವಸದಿಂದ ಮಗುಗೆ ಫೀಡ್ ಮಾಡ್ಸೋಕೆ ಹೇಳಿದ್ರು. ನಿಜವಾಗ್ಲೂ ತುಂಬಾ ಕಷ್ಟ ಆಗೋಯಿತು. ಆ ಎಕ್ಸ್ಪೀರಿಯೆನ್ಸ್ ಮಾತ್ರ 7 ಡೇಸ್ ಹಾಸ್ಪಿಟ್ಲಲ್ಲಿ. ಆ ಫೀಡಿಂಗು ಕೂಡ, ಪಾಪುಗೆ ಫೀಡಿಂಗ್ ಮಾಡಿಸ್ಬೇಕಾದ್ರೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆವಾಗಂತೂ ಅದೆಷ್ಟು ದೇವ್ರನ್ನ ಬೇಡ್ಕೊಂಬಿಟ್ಟಿದ್ದೀವೋ, ಅರಸ್ಕೊಂಬಿಟ್ಟಿದ್ದೀವೋ, ಪೂಜೆ ಮಾಡಿಸ್ತೀವಿ ಬಂದು ಇದನ್ನ ಇದು ಮಾಡಿಕೊಡು ಅಂತೆಲ್ಲ ಅಂದ್ಕೊಂಬಿಟ್ಟಿದ್ದೀವಿ. ನಿಮ್ಗೆ ಏನಾದರೂ ಈ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮಾಡ್ತೀನಿ ಅದ್ರ ಬಗ್ಗೆನೂ. ಅದು ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ 7 ಡೇಸ್ ಕಂಪ್ಲೀಟ್ ಆಯಿತು. ಮನೆಗೆ ಡಿಸ್ಚಾರ್ಜ್ ಕೂಡ ಬರ್ಕೊಟ್ರು. ಅಲ್ಲಿಂದ ಮನೆಗೆ ಕೂಡ ಹೊರಟ್ವಿ ನಾವು, ಅಮ್ಮನ ಮನೆಗೆ. ನಮ್ಮನ್ನು ಬಿಟ್ಬಿಟ್ಟು ಆಮೇಲೆ ಪ್ರವೀಣ್ ಅವರು ಇಲ್ಲಿಗೆ ಬಂದರು. ನಾವು ಅಮ್ಮನ ಮನೇಲೇ ಅಂತ ಹೇಳ್ಬಿಟ್ಟು. ಆವಾಗ ನೆನಪಾಗಿದ್ದು ಅಂತ ಅಂದರೆ, ಯಾರು ಬಾಣಿತನ ಮಾಡ್ತಾರೆ, ನನ್ನ ಒಂದು ಬಾಣಿತನ ಯಾರು ತೊಗೊತಾರೆ? ಯಾಕಂದರೆ ಅಮ್ಮನೂ ಕೆಲಸ ಬಿಟ್ಬಿಟ್ರು. ಆ್ಯಂಡ್ ಪ್ರವೀಣ್ ಅವರು ಕೂಡ ಇಲ್ಲಿಗೆ ಬಂದುಬಿಟ್ರು. ಅವ್ರಿಗೂ ಕೂಡ ಆವಾಗ ಕರೆಕ್ಟಾಗಿ ಕೆಲಸ ಇರಲಿಲ್ಲ. ಏನು ಮಾಡೋದು ಇದೊಂದೇ ಚಿಂತೆ ಆಗಿದ್ದಾಗ. ಆ್ಯಂಡ್ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದು ನಮ್ಮ ಅಕ್ಕ. ಆ್ಯಂಡ್ ಅವರೇ ಕಂಪ್ಲೀಟ್ ನನ್ನ ಬಾಣಿತನ ಆಗಿರ್ಬೋದು, ಪಾಪುಗೆ ಬಟ್ಟೆ ಆಗಿರ್ಬೋದು, ನನಗೆ ಪ್ರತಿಯೊಂದೂ ಅವರೇ ನೋಡ್ಕೊಂಡಿದ್ದು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅವ್ರ ಋಣನ ಇವತ್ತಿನವರೆಗೂ ನಾನು ತೀರ್ಸೋಕ್ಕಾಗೋದಿಲ್ಲ. ಯಾಕಷ್ಟು ಅಟ್ಯಾಚ್ಮೆಂಟ್ ಅಂದರೆ ನನಗೆ ಅವ್ರಿಗೆ ಇದೇ ಒಂದು ಕಾರಣಕ್ಕೆ. ಆ್ಯಂಡ್ ಅವರು ಒಂದು ಸ್ಟೇಜಲ್ಲಿ ಹೇಗಾಯಿತು ಅಂದರೆ, ಈ ಒಂದು ಅಂದರೆ ನನ್ನ ತಂಗಿಗೋಸ್ಕರ ನಾನು ಏನು ಬೇಕಾದ್ರೂ ಬಿಡ್ತೀನಿ, ಆದರೆ ಅವಳನ್ನ ಬಿಡಲ್ಲ. ಅವಳಿಗೆ ನಾನು ಪ್ರತಿಯೊಂದೂ ಮಾಡ್ತೀನಿ, ಪ್ರತಿಯೊಂದೂ ಕೊಡಿಸ್ತೀನಿ ಅನ್ನೋ ರೀತಿಗೆ ಅವ್ರು ಬಂದರು. ಆ್ಯಂಡ್ ಅವ್ರ ಪರ್ಸ್ನಲ್ ಜೀವನನೂ ಕೂಡ ಅರ್ಧಕ್ಕೆ ಅವ್ರು ಇದನ್ನು ಮಾಡಿಕೊಂಡು, ಅವ್ರ ಅತ್ತೆ ಮಾವನ ಮಾತಾಗಲಿ ಯಾರ ಮಾತು ಕೇಳ್ದಂಗೆ ನನ್ನ ಒಂದು ಬಾಣಿತನನ ನಿಂತ್ಕೊಂಡು, ಗಂಡು ಮಗನ ಥರ ನಿಂತ್ಕೊಂಡು ನನ್ನ ಬಾಣಿತನನ ನಡೆಸ್ಕೊಟ್ರು. ಆ್ಯಂಡ್ ನಿಜವಾಗ್ಲೂ ಅದನ್ನು ನಂಬೋಕ್ಕೆ ಆಗಲ್ಲ ನನಗಂತೂ ಇವಾಗ್ಲೂ. ಒಬ್ಬ ಅಣ್ಣ ಇದ್ದಿದ್ರೂ ನನಗೆ ಇಷ್ಟು ಬೆಂಬಲವಾಗಿ ನಿಂತ್ಕೊಂಡು ನನ್ನ ಮಗುಗೆ ನನಗೆ ಬಾಣಿತನ ಮಾಡ್ತಾಯಿದ್ರು ಅಂತ ನಂಗೆ ನಿಜವಾಗ್ಲೂ ಅನಿಸಲ್ಲ. ಆದರೆ ಅಣ್ಣನ ಸ್ಥಾನದಲ್ಲಿ ನನ್ನ ಅಕ್ಕ ನಿಂತ್ಕೊಂಡು ಮಾಡಿದ್ರು. ಆ್ಯಂಡ್ ಅವರು ಪ್ರತಿ ಸತಿನೂ ಮೋಟಿವೇಟ್ ಮಾಡಿದ್ರು. ಹೇಳೋಕ್ಕಾಗಲ್ಲ, ಅದು ಮಾತ್ರ ಅವರೇ ನಮ್ಮನ್ನು ಕೈ ಹಿಡ್ದಿದ್ದು ಆ ಟೈಮಲ್ಲಿ. ಆ್ಯಂಡ್ ಅವರೇ ನಿಂತ್ಕೊಂಡು ಮನೆ ನಿಭಾಯಿಸ್ಕೊಂಡು, ನಮ್ಮ ಅಮ್ಮಂಗೂ ಕೂಡ ಧೈರ್ಯ ಹೇಳ್ಕೊಂಡು, ಏನಾಗಲ್ಲ ನಾನು ಗಂಡು ಮಗ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಬಾಣಿತನನ ಅವ್ರು ಮಾಡಿದ್ದು. ಸೊ ನಮ್ಮ ಅಕ್ಕನೇ ಅದನ್ನೆಲ್ಲ ಟೈಮಲ್ಲಿ ಅವರು ಹ್ಯಾಂಡ್ಲ್ ಮಾಡಿದ ರೀತಿ ಆಗಿರ್ಬೋದು, ನಿಜ ಅದು ಯಾರೂ ಮಾಡೋದಕ್ಕಾಗಲ್ಲ. ಈ ಒಂದು
ಟೈಮ್ ಸಿಕ್ಕಿದೆ ನನಗೆ ಅವರಿಗೆ ಕೃತಜ್ಞತೆನ ತಿಳಿಸೋದು. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಆ್ಯಂಡ್ ಅಮ್ಮ ಇಬ್ಬರೂ ನನ್ನ ಲೈಫಲ್ಲಿ ನಿಂತ್ಕೊಂಡು ಗಟ್ಟಿಯಾಗಿ ನನ್ನ ಮೋಟಿವೇಶನ್ ಮಾಡಿ ನನ್ನ ಇಲ್ಲಿವರೆಗೂ ನಿಲ್ಲಿಸಿದ್ದೀರಾ. ಇನ್ನು ಮುಂದೆನೂ ಕೂಡ ನಾನು ಇದೇ ರೀತಿಯಾಗಿ ಸ್ಟ್ರಾಂಗಾಗಿ ಇರ್ತೀನಿ ಆ್ಯಂಡ್ ಲೈಫಲ್ಲೂ ಕೂಡ ಎಲ್ಲ ಪ್ರಾಬ್ಲಮ್ಸ್ನ ನಾನು ಎದುರಿಸ್ತೀನಿ. ಆ್ಯಂಡ್ ನಿಮ್ಮನ್ನು ಕೂಡ ಒಂದಲ್ಲ ಒಂದು ದಿವಸ ಹೆಚ್ಚಾಗಿ ನೀವು ಹೇಗೆ ನೋಡ್ಕೊಂಡಿದ್ರೋ ಅದಕ್ಕಿಂತ ಮೇಲೆ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಸ್ವಲ್ಪನಾದರೂ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ಒಂದೊಂದು ಮಂತ್ ನನಗೆ ಹೇಗಾಗ್ತಾಯಿತ್ತು ಅಂದರೆ, ಫಸ್ಟ್ ಮಂತಲ್ಲಿ ಪಾಪು ಚೆನ್ನಾಗಿ ಬೆಳೀತಾ ಇದೆ ಆ್ಯಂಡ್ ಅವ್ನ ಫೋಟೋ ಶೂಟ್ಸ್ ಆಗಿರ್ಬೋದು, ಅವನ ಪುಟ್ಟ ವೀಡಿಯೋಸ್ ಆಗಿರ್ಬೋದು ಎಲ್ಲ ತೆಗಿತಾ ಇದ್ದೆ ನಾನು. ಎಲ್ಲ ಅಂದರೆ ನಾನು ಫೋನಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೆ, ಯಾವುದು ಪಬ್ಲಿಕ್ಕಿಗೇನು ಹಾಕಿರಲಿಲ್ಲ. ದೃಷ್ಟಿ ಆಗುತ್ತೆ ಮಗುಗೆ ಅಂತ ಹೇಳ್ಬಿಟ್ಟು. ನಿಜ ಅಷ್ಟು ಚೆನ್ನಾಗಿ ಒಂದೊಂದು ತಿಂಗಳು ಕೂಡ ನನಗೆ ಖುಷಿನೂ ಆಗ್ತಾಯಿದೆ, ಹಾಗೆ ದುಃಖನೂ ಆಗ್ತಾಯಿದೆ. 1 ಮಂತ್ ಆಯಿತು, ಪಾಪುದು ಫೋಟೋಶೂಟ್ ಎಲ್ಲ ಮಾಡ್ತೀವಿ. ತಿರ್ಗಾ ನೆಕ್ಸ್ಟ್ ಮಂತು ಆಮೇಲೆ ಏನಾಗ್ತಾ ಹೋಗ್ತು ಅಂದರೆ, ನನಗೆ ನಮ್ಮ ಅಕ್ಕನ ಪರಿಸ್ಥಿತಿ ನೋಡ್ತಾ ನನಗೆ ತುಂಬಾ ಒಂಥರ ಡಿಪ್ರೆಷನ್ ಶುರು ಆಗೋಯಿತು. ಏನಕ್ಕಪ್ಪ ಅಂದರೆ, ನಾನೇನು ಮಾಡೋಕ್ಕಾಗಲ್ವಾ, ಹೀಗೆ ಇದ್ಬಿಡ್ಬೇಕಾ, ಮಗುನ ನೋಡಿಕೊಂಡು ಇದೇ ಥರ ಜೀವನ ಮಾಡ್ಕೊಂಡು ಇದ್ಬಿಡ್ಬೇಕಾ, ನಾನೇನು ಫೈನಾನ್ಷಿಯಲಿ ನಾನು ಇಂಡಿಪೆಂಡೆಂಟ್ ಆಗೋಕ್ಕೆ ನಿಂತ್ಕೊಳ್ಳೋಕ್ಕಾಗಲ್ವಾ, ನಮ್ಮ ಅಕ್ಕಂಗೆ ಏನು ಸಹಾಯ ಮಾಡೋಕ್ಕಾಗಲ್ವಾ, ನಮ್ಮ ಅಮ್ಮಂಗೆ ಮಾಡೋಕ್ಕಾಗಲ್ವಾ, ಈ ಥರ ತುಂಬಾ ಬೇಜಾರಾಗ್ತಾಯಿತ್ತು. ಆ ಟೈಮಲ್ಲಿ ತುಂಬಾ ಅಳ್ತಾ ಇದ್ದೆ, ಅಂದರೆ ಅಷ್ಟು ಅಳ್ತಾ ಇದ್ದೆ ನಾನು. ಆ್ಯಂಡ್ ತುಂಬಾ ಬೈಯೋರು, ಎಲ್ಲರೂ ಬಂದು ಅಳಬಾರ್ದು, ಜಾಸ್ತಿ ಅಳಬಾರ್ದು, ತಲೆ ಶನಿ ಇರುತ್ತೆ ಅಂತ. ಹೀಗೆ ಆ್ಯಂಡ್ 2nd ಮಂತ್ ಆಯಿತು, 3rd ಮಂತು ಪಾಪು ಚೆನ್ನಾಗಿ ಬೆಳೀತಾ ಇದ್ದಾನೆ. ಆ್ಯಂಡ್ ಅವನ್ನ ನೋಡಿಕೊಂಡು ನೀನು ನಗ್ನಾಗ್ತಾ ಇರಬೇಕು ಅಂತ ಅವರು ಕೂಡ ಧೈರ್ಯ ಹೇಳ್ತಾ ಇದ್ದಾರೆ, ನಮ್ಮ ಅಕ್ಕನೂ ಕೂಡ. ಆದರೆ ನಂಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಅವ್ರ ಹತ್ರ ಕೆಲ್ಸಕ್ಕೆ ಹೋಗಿ ಆ್ಯಂಡ್ ಅವ್ರೇನು ತೊಗೊಳ್ದೇನೆ, ಬಟ್ಟೆ ತೊಗೊಳ್ದಿರೇನೆ ಹಳೇದೇ ಹಾಕ್ಕೊಂಡು ಅವ್ರು ಕೆಲ್ಸಕ್ಕೆ ಹೋಗ್ತಾ ಇರೋರು ಹೇಗೆಲ್ಲ ಇರಬೇಕು. ಆದರೂ ಅವರಿಲ್ಲ, ದುಡ್ಡು ಎಲ್ಲರೂ ಖರ್ಚು ಮಾಡಿಬಿಟ್ರೆ ಇಲ್ಲಿ ನೋಡ್ಕೊಳಕ್ಕಾಗಲ್ಲ, ಮಗುನ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರಲ್ಲ, ಅವ್ರಿಗೋಸ್ಕರ ನಾನು ಏನು ಮಾಡೋಕ್ಕಾಗಲ್ವಾ ಅಂತ ಇದೇ ಥರನೇ. ಆ್ಯಂಡ್ ತುಂಬ ಪ್ರೆಷರು ನಾನು ನನ್ನ ಒಂದು ಇದಕ್ಕೆ ಕೊಟ್ಬಿಟ್ಟೆ, ನಾನು ಬ್ರೈನ್ಗೆ. ಆವಾಗ ತುಂಬ ಡಿಪ್ರೆಷನ್ ಆಗೋಕ್ಕೆ ಶುರುವಾಯಿತು ನನಗೆ. ಕಣ್ಣಲ್ಲಿ ನೀರು ಆ್ಯಂಡ್ ಬೆಳಗ್ಗೆ ರಾತ್ರಿ 2 ಟೈಮೂ ಅಳೋದು ಮಗುನ ಮುಂದೆ ಇಟ್ಕೊಂಡು. ಎಲ್ಲರೂ ಬೈಯೋರು, ಆ ಥರ ಮಗುನ ಇಟ್ಕೊಂಡು ಮುಂದೆ ಅಳಬೇಡ, ಕಂಟ್ರೋಲ್ ಮಾಡು ಅಂತ ಹೇಳ್ತಾಯಿದ್ರು. ಆದರೆ ಕಂಟ್ರೋಲ್ ಆಗ್ತಾಯಿರಲಿಲ್ಲ. ಇಲ್ಲ ಏನೋ ಒಂದು ಮಾಡಬೇಕು ಅಂತ. ಸೊ ಆವಾಗ ಊಟದ್ದಾಗಿರ್ಬೋದು ಪ್ರತಿಯೊಂದೂ ನಮ್ಮ ಅಮ್ಮನೇ ನೋಡ್ಕೊತಾ ಇದ್ರು. ಅವರು ಅಷ್ಟೇ ನನ್ನ ಒಂದು ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ. ಆ್ಯಂಡ್ ತಣ್ಣೀರು ಕೂಡ ಮುಟ್ಟಿಸಿಲ್ಲ ನನಗೆ. ನಾನು ಇಲ್ಲಿಗೆ ಬರಬೇಕಾದ್ರೆ ಗಂಗೆ ಪೂಜೆ ಮಾಡಿಸಿ ಕಳಿಸಿದ್ದು, ಇಲ್ಲಿ ತಣ್ಣೀರು ಮುಟ್ಟಬೇಕು ಅಂತ. ಅಲ್ಲಿ ಒಂದು ಚೂರು ನಾನು ಮಾಡಿರಲಿಲ್ಲ. ಮಗುದು ಅಷ್ಟೇ ಅವರೆಲ್ಲ ನೋಡ್ಕೊತಾ ಇದ್ರು. ತುಂಬಾ ಚೆನ್ನಾಗಿತ್ತು, ಒಂಥರ ಬಾಣಿತನ ಅವರು ನನ್ನನ್ನು ನೋಡ್ಕೊಂಡಿದ್ದು. ಅದು ಏನಾಗ್ತಾಯಿತ್ತು ಅಂದರೆ, ಆಮೇಲೆ ಬಟ್ಟೆ ಕಟ್ಟೋದು ಎಲ್ಲ ಮಾಡ್ತಾಯಿದ್ವಲ್ಲ, ಅದನ್ನು ನಾನು ಬಿಟ್ಬಿಟ್ಟೆ ಸಡನ್ನಾಗಿ. ಬಟ್ಟೆ ಕಟ್ತಾ ಇರಲಿಲ್ಲ, ಅತ್ತಿ ಇಕ್ಕೊತಾ ಇದ್ದೆ, ಅದು ಜಾಸ್ತಿ ಇಕ್ಕೊತಾ ಇರಲಿಲ್ಲ, ಜಾಸ್ತಿ ಅಳ್ಳೋದು ಮಾಡ್ತಾಯಿದ್ದೆ. ಹೀಗಾಗಿ ಏನಾಗೋಯಿತು ಅಂದರೆ ತುಂಬಾ ಹೆಡ್ಡೇಕ್ ಬರೋಕ್ಕೆ ಶುರುವಾಯಿತು. ಇದೇ ನಾನು ಮಾಡಿದ ತಪ್ಪು. ತುಂಬ ಹೆಡ್ಡೇಕ್ ಇಲ್ಲಿಂದ ಆಮೇಲೆ ಇಲ್ಲಿಗೆ, ನಿಮ್ಗೆ ಗೊತ್ತಿರುತ್ತಲ್ಲ ಈ ಪೋರ್ಷನ್ನು ಹಿಂದೆಗಡೆ ಹೆಡ್ಡೇಕ್ ಶುರುವಾಯಿತು ನನಗೆ. ಆ್ಯಂಡ್ ಎಷ್ಟರ ಮಟ್ಟಿಗೆ ಅಂದರೆ ಇದೆಲ್ಲ ನೋವು ಬರೋದು. ಪಾಪುನಿಂಗೆ ಎತ್ಕೊಂಡು ಫೀಡ್ ಮಾಡ್ಸೋಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು. ಆ ಥರ ಇಲ್ಲೆಲ್ಲ ನೋವು ಬರ್ತಾಯಿತ್ತು. ಆಮೇಲೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸ್ಕೊಂಡು ಓಕೆ ಇದೇನಾಗಲ್ಲ ಅಂತ ಹೇಳ್ಬಿಟ್ಟು ಮಾತ್ರೆನ ಕೊಟ್ಟಿದ್ರು. ಸ್ವಲ್ಪ ಕಂಟ್ರೋಲ್ ಮಾಡಿ, ಬಟ್ಟೆ ಎಲ್ಲ ಕಟ್ಕೊಳ್ಳಿ ಅಂತ ಹೇಳಿದರು. ಯಾಕೆ ಬಟ್ಟೆ ಕಟ್ಟಿ ಅಂತ ಹೇಳ್ತಾರೆ ಅಂದರೆ, ಇದೇ ಒಂದು ಕಾರಣಕ್ಕೇ. ಕಿವಿಗೆ ಚೆನ್ನಾಗಿ ಬಟ್ಟೆ ಕಟ್ಟಿ ಆಮೇಲೆ ಎಲ್ಲ ಹತ್ತಿಯೆಲ್ಲ ಇಟ್ಕೊಳ್ಳಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇದೇ ಕಾರಣಕ್ಕೇ. ಶನಿ ಆಗುತ್ತೆ ಹಾಗಾಗಿ. ಸೊ ಅದೊಂದು ಮೇನ್ ರೀಸನ್ನು ನನಗೆ ಒಂಥರ ಅಳು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗದೆ, ಬಟ್ಟೆ ಎಲ್ಲ ಕಟ್ಕೊಳ್ಳೋಕ್ಕಾಗದೆ ನಾನು ಒಂದು ಮಾಡಿ ತಪ್ಪು. ಶನಿ ಇಲ್ಲಿಗೆಲ್ಲ ಒಂಥರ ತಲೆಯೆಲ್ಲ ಇಷ್ಟು ತಲೆನೋವು ಬರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಅದನ್ನು ಮಾಡಿಬಿಡಿ. ಆ ಟೈಮಲ್ಲಿ ಕಂಟ್ರೋಲ್ ಮಾಡಿ, ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೊಳ್ಬೇಕು. ಅಳೋದು ಈ ಥರದ್ದೆಲ್ಲ ಜಾಸ್ತಿ ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮಗೆ ನೀವೇ ಧೈರ್ಯನ ತುಂಬಿಕೊಂಡು ಅಕ್ಕಪಕ್ಕದಲ್ಲಿ ಜನಗಳ ಜೊತೆ ಜಾಸ್ತಿ ಬೆರೆತು ಇರಿ. ಆ ಶನಿ ಆಗೋದ್ರೆ ನಿಜ ಅದು ಲೈಫ್ ಲಾಂಗ್ ಕೂಡ ಇರುತ್ತೆ. ಇವಾಗೂ ಅಷ್ಟೇ, ನಾನೇನಾದರೂ ಸ್ವಲ್ಪ ನನ್ನ ತಲೆಗೆ ಹಾಕ್ಕೊಂಡು ನನ್ನ ಕಣ್ಣಲ್ಲೇನೋ ನೀರಾಗಿ ಬರೋಕ್ಕೆ ಶುರು ಆಯಿತು ಅಂದರೆ ಇಲ್ಲೆಲ್ಲ ನೋವು ಶುರು ಹಚ್ಕೊಳ್ಳುತ್ತೆ, ಇಲ್ಲೆಲ್ಲ ನೋವು ಬರುತ್ತೆ. ಆ್ಯಂಡ್ ಕರೆಕ್ಟಾಗಿ ಒಂಥರ ಇರೋಕ್ಕೆ ಆಗಲ್ಲ, ಅಷ್ಟು ತಲೆನೋವು ಬಂದುಬಿಡುತ್ತೆ, ಇಲ್ಲೆಲ್ಲ ನೋವು ಬರುತ್ತೆ. ಹಾಗಾಗಿ ಆ ಒಂದು ಪ್ರಾಬ್ಲಮ್ ಯಾರೂ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆರಾಮಾಗಿರ್ರಿ ಅಂತಲೇ ಹೇಳ್ತೀನಿ. ಹೇಳ್ಬೋದು ಅಷ್ಟೇ. ಆ ಸಿಚುವೇಷನಲ್ಲಿ ಯಾರು ಇರ್ತಾರೋ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ.
ಅದಕ್ಕೋಸ್ಕರನಾದರೂ ತಲೆಗೆ ಬಟ್ಟೆ, ನೀವೆಲ್ಲಾದರೂ ಈಚೆ ಹೋಗ್ತೀನಿ ಅಂದಾಗ ಕಿವಿಗೆ ಹತ್ತಿ, ಆಮೇಲೆ ಕಾಲ್ಗೆ ಸಾಕ್ಸು, ಸ್ವೆಟರ್ ಇದನ್ನೆಲ್ಲ ಹಾಕ್ಕೊಂಡೋಗಿ. ತುಂಬಾ ಮುಖ್ಯ ಬಾಣಿತನದಲ್ಲಿ ಮಾತ್ರ ಈ ಥರದ್ದೆಲ್ಲ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗೆಲ್ಲ ನಾವು ನೋಡ್ತಾ ಇರ್ತೀವಿ, ಯಾರು ತಲೆಗೆ ಬಟ್ಟೆನೇ ಕಟ್ಟಲ್ಲ. 1 ತಿಂಗಳು ಕಟ್ತಾರೆ, ಆಮೇಲೆ 2ನೇ ತಿಂಗಳಿಂದ ಕಟ್ಟೋದು ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಸಮ್ಮರ್ ಎಲ್ಲ ಏನಾದರೂ ಅಂದರೆ ಸಮ್ಮರಲ್ಲಿ ಏನಾದರೂ ಮಗು ಆಯಿತು ಅಂದರೆ ಆವಾಗ ತುಂಬ ಸೆಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಬಿಚ್ಚಿಬಿಡ್ತಾರೆ. ನಾನು ಅಷ್ಟೇ, ನಂದು ಕೂಡ ಸಮ್ಮರಲ್ಲೇ ಆಗಿದ್ದು. ಫೆಬ್ರವರಿ ಅಲ್ವಾ, ಸಮ್ಮರ್ ಅಂತಲೇ ಹೇಳ್ಬೋದು. ತುಂಬಾ ಸೆಕೆ ಆಗೋದು ಅಂತ ಹೇಳ್ಬಿಟ್ಟು ಬಿಚ್ಚಿಬಿಟ್ಟು ಎಸ್ದು ಬಿಡ್ತಾಯಿದ್ದೆ. ಸ್ವೆಟ್ರು ಅಷ್ಟೇ ಯಾವಾಗಲೂ ಒಂದೊಂದು ಸತಿ ಹಾಕ್ಕೊಳ್ಳೋದು ಮಾಡ್ತಿದ್ದೆ. ಸೊ ಹಾಗಾಗಿ ನನಗೆ ತಲೆನೇ ತುಂಬ ಪೋರ್ಷನ್ನೇ ನೋವು ಬರೋಕ್ಕೆ ಶುರುವಾಗಿದ್ದು. ಸೊ ಶನಿ ಇರೋದು ನಿಜವಾಗ್ಲೂ ಶನಿ ಆಗುತ್ತೆ. ಆಮೇಲೆ ಇಲ್ಲೆಲ್ಲ ಕಿವಿ ಹತ್ರ ಎಲ್ಲ ನೋವು ಬರುತ್ತೆ. ಸೊ ಯಾರೂ ಆ ತಪ್ಪನ್ನ ಮಾಡಬೇಡಿ, ಶನಿ ಆಗೇ ಆಗುತ್ತೆ ಅದು. ನಿಜವಾಗ್ಲೂ ಆ ಟೈಮಲ್ಲಿ ಹಿರಿಕರು ಹೇಳೋದು ತುಂಬ ಕರೆಕ್ಟ್ ಅದು. ನಾವು ತುಂಬ ಲೇಸಿನೆಸ್ ತೋರಿಸ್ತೀವಿ ಆ ಥರ ಆ ಟೈಮಲ್ಲಿ. ಹಾಗಾಗಿ ಯಾರೂ ಮಾಡಬೇಡಿ. ಅಂದರೆ ಏನಂದರೆ ನೀವು ಈ ಪ್ರೆಗ್ನೆನ್ಸಿ, ಈ ಬಾಣಿತನ ಅನ್ನೋದೆಲ್ಲ ತುಂಬಾ ಸೂಕ್ಷ್ಮವಾದ ವಿಚಾರಗಳು ಇದನ್ನೆಲ್ಲ. ಹಾಗಾಗಿ ಅಷ್ಟೇ ಸೂಕ್ಷ್ಮವಾಗಿ ನೀವು 1-2 ವರ್ಷನಾದರೂ ಸ್ವಲ್ಪ ಅವ್ರು ಏನು ಹೇಳ್ತಾರೆ ಹಿರಿಕರು ಅದನ್ನು ಕೇಳಿಕೊಂಡು ನಿಮ್ಮ ಆರೋಗ್ಯದ ಕಡೆ ನೀವು ಮುಂದೆ ಫ್ಯೂಚರ್ ಕೂಡ ಇದರಲ್ಲಿ ಇರುತ್ತೆ. ಈ 2 ವರ್ಷ ನೀವೇನು ಪಡ್ತೀರಲ್ವ ಅದರದ್ದು ಮುಂದೆ ಫ್ಯೂಚರ್ ಕೂಡ ಅದು ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ತಲೆಗೆ ಇದನ್ನೆಲ್ಲ ಕಟ್ಕೊಂಡು ಆರಾಮಾಗಿರ್ರಿ. ಇವಾಗಲೂ ಹೇಳಿದ್ನಲ್ಲ, ನನಗೇನಾದರೂ ಜಾಸ್ತಿ ಅಳೋದು, ಇವಾಗ ಸಡನ್ನಾಗಿ ನಾವು ಟೆನ್ಷನ್ ತೊಗೊಂಬಿಟ್ರೆ ಇಲ್ಲೆಲ್ಲ ನೋವು ಶುರು ಆಗಿಬಿಡುತ್ತೆ. ಹಾಗಾಗಿ ಹೇಳಿದೆ ಅಷ್ಟೇ. ಸೊ ಈ ತಪ್ಪನ್ನ ನೀವು ಕೂಡ ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ಒಬ್ಬರು ಕೇಳಿದರು, ನಿಮಗೆ C-ಸೆಕ್ಷನ್ ಆಗಿದೆ ಅಲ್ವಾ, ಹೊಟ್ಟೆಗೆ ನೀವು ಯಾವ ರೀತಿಯಾಗಿ ಬಟ್ಟೆ ಎಲ್ಲ ಕಟ್ಟಿದ್ರಿ ಅದ್ರ ಬಗ್ಗೆ ಹೇಳಿ ಅಂತ. ನಾನು C-ಸೆಕ್ಷನ್ ಆಗಿರೋದ್ರಿಂದ ಬಟ್ಟೆ ಕಟ್ಟಿರಲಿಲ್ಲ. ಒಂಥರ ನಿಮ್ಗೆ ಗಾಯ ಆದಾಗೆಲ್ಲ ನೀವು ಒಂಥರ ಪಟ್ಟಿ ಬರುತ್ತೆ ಗೊತ್ತಾ, ಪಿಂಕ್ ಕಲರ್ ಪಟ್ಟಿ ಬರುತ್ತೆ. ಸೊ ನನಗೆ ಆ ಥರ ಹಾಕಿದ್ರು. ನನಗೆ ಯಾವತ್ತೂ C-ಸೆಕ್ಷನ್ ಮಾಡಿ ಆಪ್ರೇಷನ್ ಮಾಡಿದ್ರು ಅವತ್ತಿಂದನೇ ಅವ್ರು ಡಾಕ್ಟ್ರೇ ನನಗೆ ಆ ಥರ ಹತ್ತಿ ಎಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಸ್ವಲ್ಪ ಒಂಥರ ವೈಟ್ ಇದರಲ್ಲಿ ಸುತ್ತಿ ತಿರ್ಗಿ ಅದ್ರ ಮೇಲೆ ನನಗೆ ಆ ಥರ ಒಂದು ಪಟ್ಟಿನ ಇದರ ಪೂರ್ತಿ ಹೊಟ್ಟೆಗೆ ಆ ಥರ ಹಾಕಿದ್ರು. ಆ್ಯಂಡ್ ಹೇಗೆ ಕಟ್ಟಿದ್ರು ಅಂದರೆ ಅವರು ತುಂಬ ಟೈಟಾಗೂ ಇಲ್ಲ, ತುಂಬ ಲೂಸಾಗೂ ಇಲ್ಲ, ಮೀಡಿಯಮಾಗಿ ಕಟ್ಟಿದ್ರು ನನಗೆ ಹೊಟ್ಟೆಗೆ ಪಟ್ಟಿ ಅನ್ನೋದು. ನನಗೆ ನಿಜವಾಗ್ಲೂ ಅದು ಕಟ್ಟಿದ್ದಾರೆ ಅಂತಲೇ ಅನ್ನಿಸ್ತಾ ಇಲ್ಲ. ಮುಟ್ಟು ನೋಡಿದಾಗ ಮಾತ್ರ ಅನಿಸೋದು. ಆ್ಯಂಡ್ ಪೇಯ್ನು ಕೂಡ ಆಗ್ತಾಯಿರಲಿಲ್ಲ. C-ಸೆಕ್ಷನ್ ಆಗಿದ್ದರೆ ನಿಜವಾಗ್ಲೂ ಈ ಥರನೇ ನೀವು ಬಟ್ಟೆ ಆಗಿರ್ಬೋದು, ಈ ಥರ ಪಟ್ಟಿ ಬರುತ್ತೆ. ನನಗೆ ಬಟ್ಟೆಗಿಂತ ಪಟ್ಟಿ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿಮಗೆ ಹೊಟ್ಟೆ ಕೂಡ ಮುಂದೆ ಬರೋಲ್ಲ. ತುಂಬ C-ಸೆಕ್ಷನ್ ಆಗಿದರೆ ತುಂಬ ಟೈಟಾಗೂ ಕೂಡ ಬಟ್ಟೆ ಕಟ್ಟೋಕ್ಕೆ ಹೋಗಬೇಡಿ. ಯಾಕಂದರೆ ನಾರ್ಮಲ್ ಅವ್ರಿಗೂ ನಡೆದ್ಬಿಡುತ್ತೆ. ಅದೇ C-ಸೆಕ್ಷನ್ ಆಪ್ರೇಷನ್ ಆಗಿದೆ ಅದರಲ್ಲಿ ಕ್ಯೂ ಆಗೋ ಚಾನ್ಸಸ್ ಇರುತ್ತೆ. ಟೈಟಾಗಿ ಕಟ್ಟಿ ನಾವು ಪ್ರೆಷರಾಗಿ ಹಿಂಗೆ ಎದ್ದು ನಿಂತ್ಕೊಂಡು ನಡಿಬೇಕಾದ್ರೆ ಎಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಕಂಟ್ರೋಲಾಗಿ ನೋಡ್ಕೊಳ್ಳಿ. ನಿಮಗೇನೋ C-ಸೆಕ್ಷನ್ ಆಯಿತು ಅಂದರೆ ಇಮಿಡಿಯೇಟ್ಲಿ ಡಾಕ್ಟ್ರನ್ನ ಕೇಳಿ ಬಟ್ಟೆ ಕಟ್ಟಬೇಕಾ ಬೇಡವಾ, ಇಲ್ಲ ಪಟ್ಟಿ ಥರದ್ದೇನಾದರೂ ಕಟ್ಟಬೇಕಾ ಅಂತ ನೀವು ಕೇಳಿ. ನಿಮಗೆ ಬಟ್ಟೆನೇ ಕಟ್ಟಬೇಡಿ ಅಂತ ಹೇಳಿದ್ರೆ ಕಟ್ಟಕ್ಕೆ ಹೋಗಬೇಡಿ. ಬೇಕಾದ್ರೆ 7 ಡೇಸ್ ಕರೆಕ್ಟಾಗಿ ಆಮೇಲೆ 8th ಡೇಯಿಂದ ನೀವು ಫ್ರೆಶ್ ಅಪ್ ಆಗ್ತೀರಲ್ವ, ಸ್ನಾನ ಎಲ್ಲ ಮಾಡಿ. ಆವಾಗ ಆ ಗಾಯಕ್ಕೆ ಸ್ವಲ್ಪ ಪೌಡ್ರನ್ನೆಲ್ಲ ಇದನ್ನು ಮಾಡಿ ಸ್ವಲ್ಪ ಕಾಟನ್ ಏನಾದರೂ ಇಟ್ಬಿಟ್ಟು ನೀವು ಬಟ್ಟೆನ ಕಟ್ಕೊಳ್ಳಿ. ಅದು ನಾನು ಹೇಳಿದ್ನಲ್ಲ, ತುಂಬ ಟೈಟಾಗೂ ಇರಬಾರ್ದು, ತುಂಬ ಲೂಸಾಗೂ ಕೂಡ ಇರಬಾರ್ದು. ಆ ಥರ ಪಟ್ಟಿನ ಕಟ್ಕೊಳ್ಳಿ. ಸೊ ಇದು ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದೇ. ಆ್ಯಂಡ್ ಇದನ್ನು ಒಂದು 3 ತಿಂಗಳು ಬಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. 1 ತಿಂಗಳು ಕಟ್ಟೋದು, 2 ತಿಂಗಳು ಕಟ್ಟೋದು, ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಕಂಟಿನ್ಯೂಸ್ ನನಗೇನು ಹೇಳ್ತೀನೋ ಒಂದು 6 ಮಂತ್ಸು, ಒಂದು 6 ತಿಂಗಳಾದರೂ ಈ ಥರನ ಒಂದು ಪಟ್ಟಿನೋ ಇಲ್ಲ ಬಟ್ಟೆನೋ ಕಟ್ಕೊಳ್ಳಿ. ಆವಾಗ ನಮಗೆ ಕೂಡ ಒಳ್ಳೆಯದು. ನಾನು ಅಷ್ಟೇ 6 ಮಂತ್ಸ್ ಕರೆಕ್ಟಾಗಿ ಇದನ್ನು ಪಟ್ಟಿನ ಕಟ್ಕೊಂಡಿದ್ದೆ. ಆಮೇಲೆ ಏನು ಕಟ್ಟಿರಲಿಲ್ಲ. ಆಮೇಲೆ ನಾರ್ಮಲಾಗಿ ಹೇಗೆ ಓಡಾಡಿಕೊಂಡು ಹೇಗಿದ್ವು ಅದೇ ರೀತಿಯಾಗಿಯೇ ಇದ್ದೆ. ಸೊ ಇದು ಒಂದು ಸಣ್ಣ ಪುಟ್ಟದ್ದನ್ನೆಲ್ಲ ಮಿಸ್ಟೇಕೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಬಾಣಿತನದಲ್ಲಿ ಆದಷ್ಟು. ಆಮೇಲೆ ತುಂಬ ಜನ ಫೋನ್ ಯೂಸ್ ಮಾಡೋದು ಬಾಣಿತನದಲ್ಲಿ ಓಕೆನಾ ಅಂತೆಲ್ಲ ಹೇಳ್ತಾರೆ. ಸೊ ಫೋನ್ ಯೂಸ್ ಮಾಡೋದೇನೆಂದರೆ, ಫೋನು ನೋಡಿ ಅದು, ಯಾಕಂದರೆ ಮನೇಲೇ ಇರ್ತೀವಿ 4 ಗೋಡೆ ಮಧ್ಯೆ ಒಂದು ಮಗುನ ಇಟ್ಕೊಂಡು ಅದು ಸಾಧ್ಯನೇ ಆಗಲ್ಲ. ಅಟ್ಲೀಸ್ಟ್ ನಮಗೆ ಮೈಂಡ್ ರಿಫ್ರೆಶ್ ಆಗಬೇಕು ಅಂದರೆ ಏನಾದರೂ ನಾವು ಮಾಡಬೇಕು. ಹಾಗಾಗಿ ಫೋನ್ ನೋಡಿ, ಅದು ಜಾಸ್ತಿ ನೋಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಏನು ಇಷ್ಟ ಆಗುತ್ತೆ, ಇಲ್ಲ ಏನಾದರೂ ಕಲ್ತ್ಕೊತೀರಾ, ಇಲ್ಲ ಏನಾದರೂ ಬಾಣಂತಿ ಆರೈಕೆ ಬಗ್ಗೆ ನೀವು ನೋಡ್ತೀರಾ ಅಂದರೆ ಈ ಥರದನ್ನ ನೋಡಿ. ಜಸ್ಟ್ ಯಾವಾಗ ಅಂದರೆ ನೀವು ಮಗು ಆಟ ಆಡ್ತಾ ಇದೆ, ಚೆನ್ನಾಗಿ ಆಟ ಆಡ್ಕೊಂಡಿದೆ, ಫೀಡ್ ಮಾಡಿದ್ದೀರಾ, ಆಟ ಆಡ್ಕೊಂಡಿದೆ ಅನ್ನೋ ಟೈಮಲ್ಲಿ ಆ ಟೈಮಲ್ಲಿ ನೀವು ಫೋನ್ ನೋಡಿ. ಮಗು ಮಲಗಿದೆ ಅಂದಾಗ ನೀವು ಕೂಡ ಮಲ್ಕೊಳ್ಳಿ, ಆವಾಗ ತುಂಬಾ ಒಳ್ಳೆಯದು. ನಾನು ಕೂಡ ಅಷ್ಟೇ, ಫೋನ್ ನೋಡ್ತಾ ಮಗುನ ಮಲಗಿಸ್ತಾ ಇದ್ದೆ, ಆದರೆ ನಾನು ಮಲ್ಕೊತಾ ಇರಲಿಲ್ಲ. ಅವನು ಎದ್ದಾಗ ನನಗೆ ನಿದ್ದೆ ಬರೋದು. ಈ ಥರ ಮಾಡಿದೆ ನಾನು, ಈ ತಪ್ಪು ಕೂಡ ನಾನು ಮಾಡಿದೆ. ಫೋನ್ ನೋಡ್ತಾ ಇದ್ದೆ, ಈ ಥರನೇ ಏನಾದರೂ ಬಾಣಂತಿಯರ ಬಗ್ಗೆ, ಆಮೇಲೆ ವ್ಲಾಗ್ಸ್ಗಳದ್ದು ಈ ಥರ ನೋಡ್ತಾ ಇದ್ದೆ. ಏನೇನೋ ಮೇಕಪ್ದಾಗೆಲ್ಲ ನೋಡ್ತಾ ಇದ್ದೆ.
ಆದ್ರೆ ಏನು ಮಾಡ್ತಾಯಿದ್ದೆ ಅಂದರೆ ಇದೇ ತಪ್ಪು ಮಾಡ್ತಾಯಿದ್ದೆ. ಅವನ್ನ ಮಲಗಿಸ್ಬಿಡ್ತಾಯಿದ್ದೆ ಫೀಡ್ ಮಾಡಿ. ಆಮೇಲೆ ನಾನು ಫೋನ್ ನೋಡೋಕ್ಕೆ ಶುರು ಮಾಡ್ತಾಯಿದ್ದೆ, ಮಲ್ಕೊತಾ ಇರಲಿಲ್ಲ. ಆ್ಯಂಡ್ ಕರೆಕ್ಟಾಗಿ ನಂಗೆ ಸಾಕಾಯಿತು, ಫೋನ್ ನೋಡಿ ಸಾಕಾಯಿತು, ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾಯಿದ್ದೆ. ಅಷ್ಟರೊಳಗೆ ಪಾಪು ಎದ್ಬಿಡೋನು. ಅವಾಗ ನಂಗೆ ನಿದ್ದೆ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಹಾಗಾಗಿ ಸೊ ಇದನ್ನು ಅವಾಯ್ಡ್ ಮಾಡಿ ಫೋನ್ನ ನೋಡೋದು ಅಂತಲೂ ಹೇಳ್ತೀನಿ ನಾನು. ಬಾಣಂತನದಲ್ಲಿ ತುಂಬಾ ಮುಖ್ಯ. ನಾನು ಈ ತಪ್ಪನ್ನ ಮಾಡಿದ್ದೀನಿ. ಈ ತಪ್ಪು ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಈ ತಪ್ಪನ್ನ ಮಾಡಬೇಡಿ. ಆ್ಯಂಡ್ ನೈಟ್ ಹೊತ್ತು ಮಗು ಜಾಸ್ತಿ ಅಳ್ತಾಗ ನಾವೇನು ಮಾಡಬೇಕು, ನಿದ್ದೆ ಎಲ್ಲ ಗೆಟ್ಟಿರ್ತೀವಲ್ಲ, ನನಗೆ ಆ ಥರ ಏನೂ ಆಗಿರಲಿಲ್ಲ. ಯಾಕಂದರೆ ಪಾಪು ನನಗೆ ಸಿಗ್ನಲ್ ಕೊಡೋ ಥರ ಮಾಡ್ತಾಯಿತ್ತು. ನಾವು ಕಾಲಿಗೆ ಗೆಜ್ಜೆ ಕಟ್ಟಿರ್ತೀವಲ್ಲ, ಜಸ್ಟ್ ಅದನ್ನು ನಾವು ತೊಟ್ಲಿಗೆ ಹಾಕ್ದಾಗ ಹಿಂಗೆ ಅನ್ನೋನು ಅವನು ಎದ್ದಾಗ ಕಾಲಲ್ಲಿ, ಅವಾಗ ನಂಗೆ ಎಚ್ಚರಿಕೆ ಆಗೋಗ್ತಾಯಿತ್ತು. ಅವಾಗ ಎದ್ದು ತಿರ್ಗಾ ಫೀಡ್ ಮಾಡಿಸಿ ಹಾಗೆ ಮಲಗಿಸ್ಬಿಡ್ತಾಯಿದ್ದೆ. ಒಂದು ದಿವಸನೂ ಒಂಥರ ಅವನು ಜೋರಾಗಿ ಅತ್ತು ಈ ಥರ ಎಲ್ಲ ಕಿರ್ಚಾಡಿ ಅವನ್ನ ಸಮಾಧಾನ ಮಾಡಿ ಆಮೇಲೆ ಫೀಡ್ ಮಾಡಿಸಿ ಸಮಾಧಾನ ಮಾಡಿ ಈ ಥರ ಏನೂ ಆಗಿಲ್ಲ. ಜಸ್ಟ್ ಅವನು ನನ್ನನ್ನೇ ಎಬ್ಬರಿಸ್ತಾ ಇದ್ದ, ಫೀಡ್ ಮಾಡ್ತಾಯಿದ್ದೆ, ಮಲಗಿಸ್ತಾ ಇದ್ದೆ, ತಿರ್ಗಾ ನಾನು ಮಲ್ಕೊತಾ ಇದ್ದೆ. ಇದೇ ಥರನೇ ಮಾಡ್ತಾಯಿದ್ದು. ಸೊ ಅದೊಂದು ನನ್ನ ಮಗನಲ್ಲಿ ತುಂಬ ಒಂದು ಒಳ್ಳೆ ಕ್ವಾಲಿಟಿ. ಆ್ಯಂಡ್ 6 ತಿಂಗಳವರೆಗೂ ಅಷ್ಟೇ ಅವನು ತೊಟ್ಲಲ್ಲಿ ಏನಿದ್ದ ಅಲ್ವಾ. ಆ್ಯಂಡ್ ಒಂದು ನಿಮಿಷನೂ ಕೂಡ ಅವನು ಅಳ್ಳಾಡ್ದಂಗೆ ಅವನು ಆರಾಮಾಗಿ ನನ್ನನ್ನು ನೋಡಿಕೊಂಡು ಆರಾಮಾಗಿದ್ದ. ಆ್ಯಂಡ್ ಆ ಟೈಮಲ್ಲಿ ನನಗೆ ಜಾಸ್ತಿ ಡಿಪ್ರೆಷನ್ನೇ ಆಗೋಯಿತು ಅಂತಲೂ ಹೇಳ್ಬೋದು. ಅಯ್ಯೋ ಏನು ಮಾಡೋಕ್ಕಾಗಲ್ವಲ್ಲ, ಇದೇ ಆಗೋಯ್ತಲ್ಲ. ಆ್ಯಂಡ್ ನಾನು ಹಳೆ ಪಾಸ್ಟ್ ಒಂದಿಷ್ಟು ವಿಷಯಗಳು ನನಗೆ ನೆನಪಾಗಿ ಅಳು ಬರೋದು. ಜಾಸ್ತಿ ಅಳೋದ್ರಿಂದನೂ ಸೊ ಇದು ಕೂಡ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನನಗೆ ಅದರಿಂದ ರಿಕವರಿ ಆಗಬೇಕು ಅಂತ ನನಗೆ 6 ಮಂತ್ಸ್ ಪಾಪು ಬರ್ಡೇ ಕೂಡ ಮಾಡಿದೆ. ಅದ್ರ ಫೋಟೋನು ಕೂಡ ಹಾಕ್ತೀನಿ, ಬೇಕಾದ್ರೆ ನೀವು ನೋಡ್ಬೋದು. ಸೊ 6 ಮಂತ್ಸ್ ಪಾಪುನ ನೋಡಿಕೊಂಡು ಚೆನ್ನಾಗಿದ್ದೆ. ಸೊ 6 ಮಂತ್ಸ್ ಆದಮೇಲೆ ಏನೆಲ್ಲ ಆಯಿತು, ನನ್ನ ಲೈಫ್ನ ಒಂದು ಟರ್ನಿಂಗ್ ಪಾಯಿಂಟ್ ಹೇಗಾಯಿತು ಅನ್ನೋದು ಕೂಡ ನಾನು ನೆಕ್ಸ್ಟು ಹಾಕ್ತೀನಿ. ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿ ಹಾಕಿರ್ತೀನಿ, ನೀವು ಕೂಡ ನೋಡ್ಬೋದು. ಬಾಣಿತನ ವಿಡಿಯೋ ತುಂಬ ಲೆಂತಿ ಆಗ್ಬೋದು, ಹಾಗಾಗಿ ಪಾರ್ಟ್ 1 ಪಾರ್ಟ್ 2 ಅಂತ ನಾನು ವಿಡಿಯೋನ ಮಾಡ್ತೀನಿ. ಸೊ ಇದು ಪಾರ್ಟ್ 1 ಆಗಿರುತ್ತೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಈ ಬಾಣಿತನದ ಬಗ್ಗೆ ಇನ್ನೂ ಏನಾದರೂ ಡೀಟೇಲಾಗಿ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ.